ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೀಪಾವಳಿ ನಂತರ ಸರ್ಕಾರ ಪತನ ಆಗುತ್ತೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಬಿಜೆಪಿಯವರು ಇನ್ನೂ 4 ದೀಪಾವಳಿ ಕಾಯಬೇಕು, ಅಲ್ಲಿಯ ತನಕ ಮನೆಯಲ್ಲಿ ದೀಪಾವಳಿ ಮಾಡೋಕೆ ಹೇಳಿ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾತನಾಡಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಕೋರ್ಟ್ ಎನ್ನುವುದು ಒಂದು ವ್ಯವಸ್ಥೆ, ಅದು ತಾನಾಗೆ ನಡೆದುಕೊಂಡು ಹೋಗುತ್ತೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎನ್ನುವುದು ನಮ್ಮೆಲ್ಲರ ಆಸೆ. ಹಾಗಾಗಿ ಅವರೇ ಮುಂದುವರಿಯುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರ ಕೇಸ್ಗಳು ಕೂಡ ಕೋರ್ಟ್ನಲ್ಲಿ ಇದೆ. ಇವರಿಗೆ ಸಿದ್ದರಾಮಯ್ಯ ಅಷ್ಟೇ ಯಾಕೆ ಕಾಣಿಸ್ತಾರೆ ಎಂದು ಪ್ರಶ್ನಿಸಿದ ಮಧು ಬಂಗಾರಪ್ಪ, ಇನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಬೇಕಾದಷ್ಟು ಕೇಸುಗಳನ್ನ ನೋಡಿದ್ದೇವೆ. ಇದ್ರೆ ಈ ಬಗ್ಗೆ ಈಗ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಸಿಎಂ ರೇಸ್ನಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ತೀವ್ರ ಪೈಪೋಟಿ ಇದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟು, ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಗೆ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಭಯನಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಬಿಜೆಪಿ ಅಷ್ಟೇ ಅಲ್ಲ, ಜೆಡಿಎಸ್ ಸೇರಿ ಎಲ್ಲ ವಿರೋಧ ಪಕ್ಷದವರಿಗೂ ಕೂಡ ಭಯ ಇದೆ ಅಂತ ಕುಟುಕಿದ್ದಾರೆ. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ. ಒಳ್ಳೆಯವರನ್ನ ಕೆಳಗಿಳಿಸಲು ಕುತಂತ್ರ ಇದ್ದೇ ಇರುತ್ತೆ. ಇಂಥದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಇವತ್ತಿನವರೆಗೂ ಅವರ ಹಣೆ ಬರಹಕ್ಕೆ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲು ಆಗಿಲ್ಲ. ಬಾಂಬೆ ಬಾಯ್ಸ್ ಅಂತ ನೀವೇ ಕರೆದಿದ್ದೀರಿ, ಇಂತಹ ಸಂಪ್ರದಾಯ ಬೇಕಾ ನಮಗೆ ಅಂತ ಮಾಧ್ಯಮಗಳಿಗೆ ಮರು ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಕರಿಗೆ ಪ್ರತಿಭಟನೆ ಮಾಡುವ ಹಕ್ಕಿದೆ, ಹಾಗಂತ ಬೇರೆ ಬೇರೆ ಕಾರಣಗಳಿಂದ ಶಾಲೆಗಳಿಗೆ ಚಕ್ಕರ್ ಹಾಕುವ ಶಿಕ್ಷಕರಿಂದ ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು. ಶಿಕ್ಷಕರಾದವರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ಕೆಲಸ ಸಂಘಟನೆಯಲ್ಲಿ ಗುರುತಿಸಿಕೊಂಡ್ರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ತಗೊಂಡು ಸಾಧಕರಾಗಿರ್ಬೋದು, ಆರ್ಥಿಕವಾಗಿ ಶಕ್ತಿವಂತರಾಗಿರ್ಬೋದು, ಇಲ್ಲಾಂದರೆ ಏನೋ ಒಂದು ಅವ್ರ ಕೊಡುಗೆಯನ್ನು ಎಲ್ಲಿ ಶಾಲೆಯಲ್ಲಿ ಓದಿದ್ದಾರೆ ಅವ್ರು ಕೊಡ್ತಕ್ಕಂಥವ್ರನ್ನ ರಿಸೋರ್ಸ್ ಮಾಡಿ ಎಷ್ಟೋ ಜನರಿಗೆ ಮಾಡಿರ್ತಾರೆ, ಅವ್ರನ್ನ ನಾವು ಗುರುತಿಸಲ್ಲ. ಇವತ್ತು ಅವರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಈ ಥರ ಒಂದು ಜವಾಬ್ದಾರಿಯನ್ನು ಈಗ ಮಾನ್ಯ ಸಿದ್ದರಾಮಯ್ಯವರು ಅವ್ರು ಓದಿರ್ತಕ್ಕಂಥ ಶಾಲೆಗೆ 10 ಲಕ್ಷ ಅವ್ರ ಸಂಬಳದಲ್ಲಿ ತಗೊಂಡು ಅವ್ರ ಶಾಲೆಗೆ ಸವಲತ್ತನ್ನು ಕೊಟ್ಟರು. ಈಗ ನಾನು ಕಾನ್ವೆಂಟಲ್ಲಿ ಓದಿದೆ, ಬಟ್ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಆ ಶಾಲೆಗೆ ನಾನು 10 ಲಕ್ಷ ಕೊಟ್ಟೆ. ಅಂದರೆ ಈ ಥರ ಜವಾಬ್ದಾರಿ ಕೊಡಬೇಕಾಗ್ತು. ಇಲ್ಲಾಂದರೆ ನಮ್ಮ ತಂದೆಯವರು ಇಲ್ಲ ಅಂದಿದ್ದರೆ ನಾನು ಇವತ್ತು ಮೋಸ್ಟ್ಲಿ ನಾನು ನಿಮ್ಮ ಎದುರುಗಡೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆ ಜವಾಬ್ದಾರಿ ತೊಗೋಬೇಕು ಅಂಥೇಳಿ ಸ್ವಲ್ಪ ಎಲ್ಲರೂ ಈ ಎಜುಕೇಷನ್ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಕಾಳಜಿ ಇರೋದ್ರಿಂದ ಅವ್ರನ್ನೆಲ್ಲ ತೊಗೊಂಡು ಹೋಗೋದು. ಸುಮಾರು 30,000 ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ ನಾವು 46,000 ಶಾಲೆಯಲ್ಲಿ ಈಗಾಗಲೇ ಮಾಡಾಯಿತು. ಪ್ಲಸ್ 22,000 ವಾಟ್ಸಪ್ ಗ್ರೂಪೇ ಇದೆ. ಸೊ 5,000ದಿಂದ ಕೊಡುಗೆ 6.25 ಕೋಟಿವರೆಗೂ ಇದೆ. ಇವತ್ತು ಕೆಲವ್ರಿಗೆ ಮಾತ್ರ ನಾವು ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಮತ್ತು ಅದೇ ಥರ ಈಗ ಅಜೀಂ ಪ್ರೇಮ್ಜಿಯವರು ಕೂಡ 1,500 ಕೋಟಿ ಮೊಟ್ಟೆ ಕೊಡ್ತಕ್ಕಂಥ ಒಂದು ವ್ಯವಸ್ಥಾನ, ಅದನ್ನು 25ನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾಯಿದ್ವಿ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಪೌಷ್ಟಿಕತೆ ಸ್ವಲ್ಪ ಒತ್ತನ್ನು ಕೊಡಬೇಕು ಅಂಥೇಳಿ ಸಾಕಷ್ಟು ಬದಲಾವಣೆನ ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀವಿ. ಬದಲಾವಣೆ ಆಗುತ್ತೆ, ಒಂದು 5-6 ವರ್ಷಕ್ಕೆ ಸಾಕಷ್ಟು ಬದಲಾವಣೆ ತರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನಾವೇ ಹೈಯೆಸ್ಟ್ ಮಾಡಿರೋದು. 3.5 ವರ್ಷಕ್ಕೆ ಹಿಂದಿನ ಸರ್ಕಾರದವರು 4,600 ಚಿಲ್ಲರೆ ಮಾಡಿದ್ದಾರೆ. ನಾವು ಬಂದಮೇಲೆ 9ರಿಂದ 10 ತಿಂಗಳ ಒಳಗೆ 12,600 ಚಿಲ್ಲರೆ ಆಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ನಾವು ಮಾಡಿಸ್ಬಿಟ್ಟಿದ್ದೀವಿ. ಅಂದರೆ ಶಾರ್ಟೇಜ್ ತುಂಬ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ 12,000 ನಾವು ಬಂದ ತಕ್ಷಣ ನನಗೆ ಕೊರತೆ ಏನು ಅಂತೇಳಿ ಗೊತ್ತಿತ್ತು. ಅದ್ರ ಜೊತೆಗೆ ಅನುದಾನಿತ ಶಾಲೆ 9 ವರ್ಷ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೇ ಕೊಟ್ಟಿರಲಿಲ್ಲ, ಏನು ರಿಕ್ರೂಟ್ಮೆಂಟಿಗೆ. ನಾವು ಬಂದಮೇಲೆ ಈಗ ಮೊನ್ನೆ 5 ವರ್ಷಕ್ಕೆ ತೊಗೊಂಡಾಯ್ತು, ಸುಮಾರು 5,500ರಿಂದ 6,000 ಟೀಚರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್. ಮತ್ತೆ 10,000ಕ್ಕೆ ನಾನು ಕೇಳ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ನೋಡಿಕೊಂಡು ನಾವು ಮಾಡೋಣ ಅಂಥೇಳಿ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆ ನನಗೆ ಗೊತ್ತಿದೆ, ಎಷ್ಟೋ ಕಡೆಗೆ ಮೇಲ್ಛಾವಣಿ ಇಲ್ಲ, ರಿಪೇರ್ಸು ಅದು ಇದು ಅಂತ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, 46,000 ಶಾಲೆಗಳು ನನಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ, ಸಾಕಷ್ಟು ಸಮಸ್ಯೆ ಸಮೇತ ಬಂದಿದೆ. ನಾನದು ಬಳುವಳಿಯಾಗಿ ಬಂದಿದೆ ಅಂಥೇಳಿ ನಾವೇನು ದೂರ ಹೋಗ್ತಾ ಇಲ್ಲ. ಹಿಂದೆ ಸರ್ಕಾರದವರು 8,500 ಕೊಠಡಿಗಳನ್ನು ಅನೌನ್ಸ್ ಮಾಡಿದರು, ಕೆಲವು ಸ್ಟಾರ್ಟ್ ಮಾಡಿದರು, ಮುಗ್ಸೋಕ್ಕಾಗಲಿಲ್ಲ. ನಾವು ಬಂದಮೇಲೆ 8,505 ಸುಮಾರು 200 ಮಾತ್ರ ಬ್ಯಾಲೆನ್ಸ್ ಇದೆ ಇವತ್ತಿನ ಲೆಕ್ಕದಲ್ಲಿ. ಅದನ್ನು ಕೂಡ ಇನ್ನು ನೆಕ್ಸ್ಟ್ 1 ಮಂತಲ್ಲಿ ಮುಗಿಸ್ಬೇಕಂತ 8,500 ಕೊಠಡಿ ಕೊಡೋದಲ್ಲದೆ ನಾವು ಮತ್ತೆ 1,500 ಈ ಸತಿಗೆ ಕೊಟ್ಟು
ರಿಪೇರ್ಸಿಗೂ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಸಾಕಷ್ಟು ಜನರು ಅವರೇ ಈಗ ಸಾಕಷ್ಟು ಸಹಕಾರವನ್ನು ಕೂಡ ಯಾರು ಕೆಲವು ಸ್ವಲ್ಪ ಕಮ್ಮಿ ಖರ್ಚಾಗಿರ್ತಕ್ಕಂಥ ಅವ್ರ ಪಾಲ್ದಾರಿಕೆ ನಮ್ಮದು ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಇದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. KP ಶಾಲೆಗಳನ್ನು ಮಾಡ್ತಾಯಿದ್ದೀವಿ. ಅಂದರೆ ಒಂದು ಶಾಲೆಯಲ್ಲಿ ಕಮ್ಮಿ ಸ್ಟೂಡೆಂಟ್ಸ್ ಇರೋ ಬದಲು ಒಂದೇ ಶಾಲೆಯಲ್ಲಿ 500, 1000, 1500 ಈ ಥರ ನಾವು ಮಾಡಿದಾಗ ಏನಾಗ್ತದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಹ್ಯೂಮನ್ ರಿಸೋರ್ಸಸ್ ಅಂದರೆ ಟೀಚರ್ಸ್ನು ನಾವು ಹೆಚ್ಚು ಬಳಕೆ ಮಾಡ್ಬೋದು. ಒಳ್ಳೆ ಬಿಲ್ಡಿಂಗ್ ಇರ್ತದೆ, ಸಂಗೀತ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್, ಎಷ್ಟೋ ಕಡೆಗೆ ಫಿಸಿಕಲ್ ಟೀಚರ್ಸು ಇಲ್ಲ, ಆ ಥರ ಬಂದುಬಿಟ್ಟಿದೆ. ಈಗ ನೆಕ್ಸ್ಟ್ ನಾನು ತೊಗೊಳ್ಬೇಕಾದ್ರೆ ಫಿಸಿಕಲ್ ಟೀಚರ್ಸ್ನ ಮತ್ತು ಸ್ಪೆಷಲಿಸ್ಟ್ ಟೀಚರ್ಸ್ನು ತೊಗೊಳ್ಬೇಕು ಅಂತೇಳಿ, ಯಾಕೆಂದ್ರೆ ಆ ಕಡೆ ಒತ್ತೆ ಕೊಟ್ಟಿಲ್ಲ ಇಷ್ಟು ವರ್ಷ, ಅದನ್ನು ಕೊಡಬೇಕಂತ. ಬಟ್ ನಾನು ಹಂತವಾಗಿ ಮಾಡಬೇಕಂತ ಒಂದೇ ಸತಿಗೆ ಕೈ ಹಾಕಕ್ಕೆ ಹೋದರೆ ಸ್ವಲ್ಪ ನನಗೆ ಕಷ್ಟ ಆಗ್ತದೆ. ನನಗೆ ವಿಶ್ವಾಸ ಇಟ್ಕೊಳ್ಳಿ, ಆದಷ್ಟು ಬೇಗ ಈ ರಿಪೇರ್ಸು ಮತ್ತು ಹೆಚ್ಚಿನ ಕೊಠಡಿಗಳನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಭಾಳ ಸ್ಟ್ರಿಕ್ಟಾಗಿ ನಮ್ಮ ಆಫೀಸರ್ಸಿಗೆ ಇವತ್ತು ಡಿವಿಷನಲ್ ಮೀಟಿಂಗ್ ಇಟ್ಕೊಂಡಿದ್ದೀನಿ 7 ಡಿಸ್ಟ್ರಿಕ್ಟ್ದು. ಅವ್ರಿಗೆ ಒಂದು ಹೇಳಿದ್ದೀನಿ, ಯಾವ್ದಾದ್ರು ಶಿಥಿಲವಾಗಿರ್ತಕ್ಕಂಥದ್ದು ಅದು ನಾಟ್ ಫಿಟ್ ಫಾರ್ ಸ್ಟಡೀಸ್ ಅಂತ ಹೇಳಿದರೆ ನಂಗೆ ಬೇಗ ಗಮನಕ್ಕೆ ಕೊಡಬೇಕು, ಇಮಿಡಿಯೇಟಾಗಿ ರೂಮ್ ಕೊಡ್ತೀನಿ, ನೀವು ಇಮಿಡಿಯೇಟ್ ರೂಮ್ ಮಾಡಿಬಿಟ್ಟು 3-4 ಮಂತ್ಸಿಗೆ ಮುಗಿದೋಗ್ಬಿಡುತ್ತೆ ರೂಮ್ನ, ನೀವು ಮಾಡಿ ಅವರಿಗೆ ಕೊಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರು ಯಾವ ರೀತಿ ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಈಗ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅಂದರೆ ವಿದ್ಯಾರ್ಥಿಗಳು ಕೂಡ ಕಡಿಮೆ ಇರ್ತಾರೆ, ಶಿಕ್ಷಕರು ಕೂಡ ಅವ್ರಿಗೆ ಹೋಗುವಂಥ ಅವಕಾಶಗಳು ಇರಲ್ಲ ಸರ್. ಕುಗ್ರಾಮಗಳಲ್ಲಿ ಸ್ಟೂಡೆಂಟ್ಗಳು ಬರ್ತಾರೆ, ಆದರೆ ಟೀಚರ್ಗಳು ಸರಿಯಾಗಿ ಹೋಗ್ಲಿಕ್ಕೆ ಅವಕಾಶ ಇರೋಲ್ಲ, ಮತ್ತು ಮಕ್ಕಳು ಕೂಡ ಸರಿಯಾಗಿ ಬರೋಂಗಿಲ್ಲ. ಇಲ್ಲ, ಒಂದು ಟೀಚರ್ಸು ಶಾರ್ಟೇಜ್ ಏನಿದೆ, ಅವರಿಗಾಗಲೇ ಅತಿಥಿ ಶಿಕ್ಷಕರನ್ನು ತಗೊಳ್ಳೋದಿದೆ. ಎಲ್ಲೂ ಟೀಚರ್ಸ್ ಕೊರತೆ ಇಲ್ಲ, ಒಂದು ತಿಳ್ಕೊಂಬಿಡಿ. ಎಲ್ಲಾದರೂ ಇದ್ದರೆ ಇನ್ನೂ 3000 ಟೀಚರ್ಸು ಅತಿಥಿ ಶಿಕ್ಷಕರು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬಜೆಟಲ್ಲಿ ಇನ್ನೂ ಕೂಡ ಇದೆ. ಹಿಸ್ಟ್ರಿಯಲ್ಲಿ 45,000 ಅತಿಥಿ ಶಿಕ್ಷಕರನ್ನು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಿಕ್ರೂಟ್ಮೆಂಟ್ ಮಾಡಿ ಅಂತೇಳಿ, ಅಂದರೆ 1 ವರ್ಷಕ್ಕೆ ಇದೇ ಫಸ್ಟ್ ಟೈಮ್. ಮುಂಚೆ ಎಲ್ಲ ಏನು ಮಾಡೋರು, ಇಷ್ಟೊತ್ತಿಗೆ ತಗೊಳ್ಳೋರು, ಅಕ್ಟೋಬರು, ಸೆಪ್ಟೆಂಬರು, 1.5 ತಿಂಗಳಾದಮೇಲೆ, ಯಾಕೆಂದ್ರೆ ದುಡ್ಡು ಉಳಿಸ್ಬೋದು ಅಂತ. ನಾವು ಹಂಗೆ ಮಾಡಲಿಲ್ಲ. ಯಾವಾಗ ಶಾಲೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಗೆಸ್ಟ್ ಟೀಚರ್. ಈಗ ಟೆಂಪ್ರವರಿಗೆ ನನಗೆ ಇನ್ನೇನು ಗತಿ ಇಲ್ಲ, ತಗೊಳ್ಳೇಬೇಕು, ಬಟ್ ಅದ್ರ ಸಂಖ್ಯೆ ಕಮ್ಮಿ ಆಗಬೇಕು, ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ ಆಗಬೇಕು. ಆಮೇಲೆ ಸ್ಕೂಲಲ್ಲಿ ಏನಾಗುತ್ತೆ, ಎಷ್ಟೊಂದು ಈ ಕಡೆ ಬೆಳಗಾಮು, ಈಗ ಶಿವಮೊಗ್ಗ, ಕಾರವಾರ, ಮಂಗಳೂರು, ಉಡುಪಿ, ಈಗ ಈ ಗ್ರಾಮೀಣ ಭಾಗದಲ್ಲಿ ಬೇಸಿಕಲಿ ಗುಡ್ಗಾಡು ಪ್ರದೇಶಗಳಲ್ಲಿ ಬರೀ 10 ಮಕ್ಕಳಿದ್ದಾರೆ, ಒಂದು ಟೀಚರು. ಸೊ ಅಲ್ಲಿ ಏನಾಗ್ತಾ ಇದೆ, ಇವಾಗ ಒಳ್ಳೆ ಶಾಲೆ ನಮ್ಮದೇ ಸರ್ಕಾರಿ ಸ್ಟಾರ್ಟ್ ಆದರೆ ಸುತ್ತಮುತ್ತ ಒಂದು 4-5 ಕಿಲೋಮೀಟ್ರ್ ಇದ್ದರೆ ಅವರೇ ಬಂದುಬಿಡ್ತಾ ಇದ್ದಾರೆ ದೊಡ್ಡ ಶಾಲೆಗೆ. ಎಷ್ಟೋ ಜನರ ಮಕ್ಕಳು ಚಿಕ್ಕ ಶಾಲೆಯಿಂದ ಸರ್ಕಾರಿ ದೊಡ್ಡ ಶಾಲೆಗೆ ಸೇರಿಕೊಂಡಿದ್ದಾರೆ, ಒಂದು 4-5 ಕಿಲೋಮೀಟ್ರ್ ಇದೆ. ಅದು ಒಳ್ಳೇದದು, ಯಾಕೆಂದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು. ನಾವು ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಸೊ ಅವ್ರು ಬರ್ತಕ್ಕಂಥ ಫೆಸಿಲಿಟಿ ಕೊಟ್ಟರೆ ಮಾತ್ರ ಬರ್ತಾರೆ. ಮುಂದಿನ ದಿನಗಳಲ್ಲಿ KPS ಶಾಲೆಗಳಿಗೆ ಈವನ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದೀವಿ. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಒಂದೇ ಸತಿಗೆ ನಾನು ಅದನ್ನೆಲ್ಲ ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ. ಮಕ್ಕಳಿಗೆ ಸ್ವಲ್ಪ ಒಂದು 5 ಕಿಲೋಮೀಟ್ರ್ ಲೀಡ ಥರ ಬಸ್ ಫೆಸಿಲಿಟಿ ಕೊಟ್ಟರೆ, ಸೊ ಬಂದು ಒಂದೇ ಶಾಲೆಯಲ್ಲಿ LKG UKGಯಿಂದ 12ನೇ ಕ್ಲಾಸ್ವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಅಂದರೆ 14 ವರ್ಷ ಒಂದೇ ಕಡೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ. ಈ LKG UKG ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1008 ಓಪನ್ ಮಾಡಿದ್ವಿ, 40,000 ಮಕ್ಕಳು ಅಡ್ಮಿಷನ್ ತೊಗೊಂಡ್ಬಿಟ್ರು. ದಟ್ಸ್ ಎ ವೆರಿ ಗುಡ್ ಇನಿಷಿಯೇಟಿವ್. ಇಷ್ಟು ವರ್ಷ ಮಾಡಿರಲಿಲ್ಲ ಯಾರು. ನಾವು ಬರೀ ಕೇವಲ 1 ತಿಂಗಳೊಳಗೆ 40 ದಿವಸದೊಳಗೆ 40,000 ಮಕ್ಕಳು LKG UKGಗೆ ಸೇರಿಕೊಂಡು, ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬಯಕೆ ಸಾಮಾನ್ಯ ಜನರಿದ್ದಿದೆ. ಅದನ್ನು ಇಡೀ ರಾಜ್ಯಕ್ಕೆ ನಾವು ವಿಸ್ತರಣೆ ನಾವು ಮಾಡೋದ್ರ ಜೊತೆಗೆ ಒಂದು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ಮು, ಅದನ್ನು ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. CM ಸ್ಥಾನ ಖಾಲಿ ಇಲ್ಲ ನೋಡಿ. ಅವ್ರು ಯಾರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಈ BJP ಅವರಿಗಲ್ಲ, JDS ಅವ್ರಿಗೂ ಭಾರಿ ಭಯ ಇದೆ. ಎಸ್, ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ ಕೆಲಸಗಳನ್ನು. ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ಬರು ನಿಲ್ಲಿಸಬೇಕು ಅಂದಾಗ, ಒಳ್ಳೆಯವ್ರು ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದನೇ ಮಾಡಬೇಕು. ಅದರಲ್ಲಿ ನಿಸ್ಸಿಮ್ರು ಯಾರು ಅಂದರೆ BJP ಅವರು.
ಯಾಕೆಂದರೆ ಅದರಲ್ಲಿ ಇಲ್ಲ ನಿಸಿಮ್ರಿ ಯಾಕೆ ಅಂದರೆ ಬಿ ಜೆ ಪಿಯವರು ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ, ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ. ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ, ನಾವೇನು ಹೇಳಿಲ್ಲ. ಅದೆಲ್ಲ ಎಲ್ಲಿಂದ ಶುರು ಆಯಿತು? ಇಂಥ ಸಂಪ್ರದಾಯ ಬೇಕಾ ನಮಗೆ? ಇನ್ನು 4 ದೀಪಾವಳಿ ಕಾಯಬೇಕು, ಕಾಯಲಿ. ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕ್ಕೆ ಹೇಳಿ ಬಿ ಜೆ ಪಿ ಹೇಳ್ತಾರೆ. ಸಿದ್ದರಾಮಯ್ಯ ಪರ ಇದ್ದವರು ಅವ್ರನ್ನ ಇಳಿಸ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಒಳಗೆ ಕತ್ತಿ ಮಿಸ್ತಾ ಇದ್ದಾರೆ. ಹೌದ್ರಿ, ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ದು? ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ. ಕೆಲಸ ಕೊಟ್ಟಾರೆ, ಸೋತಿದ್ರು, ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸ್ಯಾರೆ, ಹೋಗ್ಬಿಟ್ಟು ಆ ಕೆಲಸ ಮಾಡೋಕ್ಕೆ ಹೇಳ್ರಿ. ಬರಗಾಲದಲ್ಲಿ ದುಡ್ಡು ತರೋಕ್ಕಾಗಲಿಲ್ಲ ಇವರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಇವ್ರು ಯಾರು ಹೋಗಿ ಒಂದು ದಿವಸ ಮಾತಾಡ್ಯಾರ? ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ? ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ. ಏನು ಈಗ ಮೊನ್ನೆ ಏತ ನೀರಾವರಿ ನಮ್ಮ ಎತ್ತಿನ ಹೊಳೆ ಓಪನ್ ಆಯಿತು. ಅದಾದಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗಬೇಕು ಅಂಥೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕಾಗತ್ತೆ. ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು, ಹಂತವಾಗಿ ಆಗಬೇಕಾಗತ್ತೆ. ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು. ಅದಕ್ಕೆ ಯಾರು ಅವರು ಕೇಂದ್ರ ನಾಯಕರ ಹೆಸರು? ಅಲ್ಲ, ಯಾರು ಹೌದು, ಯಾರು ಯಾವ ಪಕ್ಷದವರು? ಅದಕ್ಕೆ ನಾನು ಹೇಳೋದು 100% ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಆದರೆ ಇದು 2 ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ. ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್, ನಮ್ಮದು ನಿಮ್ಮದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು, ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರ. ಅದನ್ನು ಬದಿಗೆ ಸರಿಸಿ ಇಂಥ ಕೆಲಸ ಮಾಡಬೇಕು. ಅದನ್ನು ಈ ಧ್ವನಿ ಇಲ್ಲದೆ ಇರತಕ್ಕಂಥ ಏನು ಮಂತ್ರಿಗಳಿರ್ಬೋದು, ಇಲ್ಲಾಂದರೆ ಸಂಸದರಿರ್ಬೋದು, ಅಲ್ಲಿ ಹೋಗಿ ಧ್ವನಿ ಹಾಕಬೇಕು. ಈಗ ಒಂದು 8 ಜನರು ಗೆದ್ದಿದ್ದಾರೆ, ಅವರು ಕೂಡ ನಮ್ಮ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಪಕ್ಷಾತೀತವಾಗಿ ಯಾವ ಏರಿಯಿಂದ ಗೆದ್ದಿದ್ದೀವಿ ಅಂತೇಳಿ ತಿಳುವಳಿಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆನೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಯವರಿಗೆ ಸೀಕ್ರೆಟ್ ಆಗಿ ಭೇಟಿಯಾಗಿದ್ದಾರೆ ಅಂತ. ಸೀಕ್ರೆಟ್ ಎಲ್ಲಿ? ಅದಕ್ಕಿಂತ ಮುಂಚೆ ನೀವೇ ಹೋಗಿ ತೋರಿಸಿ, ಒಂದು ವಾರ ಆದ್ಮೇಲೆ ಸೀಕ್ರೆಟ್ ಆಗ್ಬಿಡುತ್ತಾ? ಒಂದು ವಾರದಕ್ಕಿಂತ ಮುಂಚೆ ನೀವೇ ತೋರಿಸಿದ್ರಿ ಅಲ್ರಿ ಪ್ರಧಾನಮಂತ್ರಿನ. ನಿಮ್ಮ ಒಂದು ನಿಮಿಷ ಶುರು ಮಾಡೋರೇ ನೀವು, ಪ್ರಶ್ನೆ ಕೇಳೋರು ನೀವೇ, ಉತ್ತರಕ್ಕೆ ನಮಗೆ ಸಿಕ್ಸ್ತೀರಿ ಯಾಕೆ? ಅವ್ರು ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಬಂದಾರೆ. ಅದನ್ನು ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿ ಅವರು 2 ತಿಂಗಳಾದ್ರೂ ಯಾರಿಗೂ ಟೈಮ್ ಸಿಗಲ್ಲ. ಡಿ ಕೆ ಶಿವಕುಮಾರ್ ಟೈಮ್ ಕೊಟ್ರಲ್ಲ ಅಂತ ಬೇರೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು. ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದರಿ ಕೊಟ್ಟಿದ್ದಾರೆ. ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ. ಅಲ್ಲ, ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ, ಅದು ಕೊಡೋದು ಒಳ್ಳೇದು. ಓಕೆನಾ? ಆಮೇಲೆ ದಯವಿಟ್ಟು ಅಂದ್ರೆ ಸಂಘಟನೆ ಮಾಡ್ಕೊಂಡು ಇಲ್ಲ ಆ ಥರ ಏನಾದ್ರು ಕಂಪ್ಲೇಂಟ್ ಇದ್ರೆ ನಂಗೆ ಹೇಳಿ, ಅಲ್ಲೇ ಸ್ಪಾಟಲ್ಲಿ. ಅಲ್ಲ ಒಂದು ನಿಮಿಷ, ಇಲ್ಲ ಪ್ರತಿಭಟನೆ ಹಮ್ಮಿಕೊಂಡಾಗ ಶಿಕ್ಷಕರು ಯಾರು ಶಾಲೆ ಒತ್ತಾಯಪೂರ್ವಕವಾಗಿ ಶಿಕ್ಷಕರನ್ನು ಕರ್ಕೊಂಡು ಹೋದ್ರು ಸರ್, ಅವ್ರ ಮೇಲೆ ಏನಾದ್ರು ಕ್ರಮ ಕೈಗೊಂಡಿದ್ದಾರೆ? ರೂಲ್ಸ್ ಪ್ರಕಾರ ಕೆಲವು ಸತಿ ಮಾಡಬಾರ್ದು. ಹಾಗೆ ಅವ್ರ ಸಂಘಟನೆಗೆ ಅವ್ರ ಬೇಡಿಕೆಗಳನ್ನು ಕೂಡ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ನೀವೇ ಹೋಗಿ ಭೇಟಿ ಮಾಡಿ ಬನ್ನಿ ಅಂಥೇಳಿ. ಕೆಲವು ಸತಿ ಕೆಲವು ರಿಜಿಸ್ಟರ್ಡ್ ಸಂಘಗಳಿಗೆ ಅವರು ಆ ಥರ ಡಿಸಿಷನ್ಸ್ ತಗೊಂಡಾಗ ಅದಾಗ್ತದೆ. ನಾವು ಯಾವುದೇ ಕಾರಣಕ್ಕೂ ನೀವು ಕ್ಲೋಸ್ ಮಾಡಿ ಅಂಥೇಳಿ ನಾವು ಆದೇಶವಂತೂ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ. ಒಂದು ಭಾಗ. ಇನ್ನೊಂದು ಭಾಗ ನೀವು ಸ್ಟ್ರೈಕ್ ಮಾಡಬೇಡಿ ಅಂತಲೂ ಹೇಳೋಕ್ಕೆ ಬರೋದಿಲ್ಲಲ್ಲ. ನಿಮ್ಮ ಹಕ್ಕನ್ನ ಅಲ್ಲ ಹೇಳ್ತೀನಿ. ಅದನ್ನು ಒಂದು ಸತಿ ಮಾಡಿದ್ದಾರೆ, ಓಕೆ. ಪದೇ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಯಾವತ್ತೂ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ, ನಾವು ಮಾಡೋದು ಇಲ್ಲ. ಶಾಲೆನ ಶಿಕ್ಷಕರು ಯಾವತ್ತೂ ಕೂಡ ನಾವು ಕ್ಲೋಸ್ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದರೆ ಅದು ಒಂದು ಸತಿ ಆಗಿರೋದನ್ನ ಇಡೀ ವರ್ಷಕ್ಕೆ ಅನ್ವಯ ಮಾಡೋದು ಅದು ತಪ್ಪಾಗ್ತದೆ. ಆಮೇಲೆ ಈಗ ಕಾಪಿಂಗ್ದು ಸ್ವಲ್ಪ ಎಲ್ಲ ಮಾಲ್ ಪ್ರಾಕ್ಟೀಸ್ ನಡೀತಾ ಇತ್ತು. ಈಗಿಲ್ಲ. ಈಗ ನೀವು ನೋಡಿದ್ರಿ ವೆಬ್ಕಾಸ್ಟಿಂಗ್ ಮಾಡಿದೆ, ಅದರಲ್ಲಿ ಒಂದು 10-15% ಡ್ರಾಪ್ ಆಯಿತು. 20% ಅಲ್ಲ, ಅದು 10% ಮಾತ್ರ. ಯಾಕೆಂದರೆ ಕೋವಿಡಲ್ಲಾಗಲೇ 10% ಡ್ರಾಪ್ ಆಗಿತ್ತು. 10% ಗ್ರೇಸ್ ಮಾರ್ಕ್ಸ್ ಅಲ್ಲಿ ಕೊಡ್ತಾಯಿದ್ರು. ಅದನ್ನು ಯಾರೂ ಚರ್ಚೆನೇ ಮಾಡಲಿಲ್ಲ ಮಾಧ್ಯಮದಲ್ಲಿ.
ಏನು ಮಾಡಿಬಿಟ್ರು ಮಧುವ್ರು 20% ಗ್ರೇಸ್ ಕೊಟ್ಟರು, 20 ಮುಂಚೆನೇ 10 ಕೊಟ್ಟಿದ್ದರು. ನಾನು ಅದಕ್ಕೆ ಅಡಿಷ್ನಲ್ 10 ಕೊಟ್ಟೆ, ಯಾಕೆಂದರೆ ಈ ಸತಿ ಸ್ವಲ್ಪ ಪವಿತ್ರತೆ ಕಾಪಾಡೋದಕ್ಕೆ ಇದ್ರ ಮಾತ್ರ, ಈ ವರ್ಷ ಮಾತ್ರ, ಮುಂದಿನ ವರ್ಷದಿಂದ ಇಲ್ಲ. ಈಗ ಮಕ್ಕಳಿಗೂ ಕೂಡ ಟೀಚರ್ಸಿಗೂ ಒತ್ತಡವನ್ನು ಕೊಟ್ಟು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಸಾಯಂಕಾಲ ಫ್ರೀ ಕರೆಂಟಲ್ಲಿ ಯಾರು ದಡ್ರು ಇರ್ತಾರೆ ಅವ್ರಿಗೇನು ಹೆಲ್ಪ್ ಬೇಕು, ಯಾಕೆಂದರೆ ಇಲ್ಲೆಲ್ಲ ಹಳ್ಳಿ ಭಾಗದಲ್ಲಿ ಟ್ಯೂಷನ್ ತೊಗೊಳಕ್ಕಾಗಲ್ಲ ಮಕ್ಕಳಿಗೆ. ಸೊ ಅವರಿಗೆ ಅದೇ ಟೀಚರು ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟ ಮೇಲೆ ಶಾಲೆಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ SDMC ಅವ್ರ ಜೊತೆ ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನ. ಇಂಥ ಅನುಕೂಲ ಮಾಡಿದಾಗ ಸರಿಯಾಗ್ತದೆ. ಬಟ್ ಟೀಚರ್ಸ್ ಸ್ಟ್ರೈಕ್ದು ಅದು ಒಂದು ದಿವಸದ್ದೇ ಹೊರತು ಯಾವಾಗಲೂ ಪರ್ಮನೆಂಟ್ ಮಾಡೋದಿಲ್ಲ. ಟೀಚರ್ಸ್ ಯಾರಾದರೂ ಬೇರೆ ಕಾರಣಕ್ಕೆ ಶಾಲೆಗೆ ಹೋಗಲಿಲ್ಲ ಅಂದರೆ ಅವ್ರ ಪರ್ಸನಲ್ ರೀಸನಿಗೆ ವಿಲ್ ಟೇಕ್ ಆ್ಯಕ್ಷನ್, ನಿರ್ದಾಕ್ಷಿಣ್ಯವಾಗಿ ಹಿಂದೆ ಮುಂದೆ ನೋಡಿ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಸರಿ ಇಲ್ಲ, ಹೀಗಾಗಿ ಶಿಕ್ಷಕರು ಶಾಲೆ ಹೋಗ್ತಿಲ್ಲ ಸರ್. ಇದರಿಂದ ಇಲ್ಲ ಮಕ್ಕಳೆಲ್ಲ ಶಿಕ್ಷಣ ನನಗೆ ಗೊತ್ತಿಲ್ಲ ಅದೆಲ್ಲ. ಮೋಸ್ಟ್ಲಿ ಅದೆಲ್ಲ ಸಾರಿಗೆ ಇಲಾಖೆಯವರೇ ಲೆಟರ್ ಬರ್ತಾರೆ ಏನಂತ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಅಲ್ಲ, ಸಾರಿಗೆ ಅವ್ರು ಬರೆದಿರ್ಬೋದು, ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ರೋಡ್ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತೇಳಿ ಯಾರೋ ಶಿಕ್ಷಕರು ಹೇಳಿದರೆ ತಪ್ಪಾಗುತ್ತೆ, ಅದನ್ನು ಮಾಡೋದಕ್ಕೆ ಬರೋದಿಲ್ಲ. ಈಗ 1 ನಿಮಿಷ ಹಂಗಾರೆ ಅದಕ್ಕೆ ಅಂತೇಳಿ 7ನೇ ವೇತನ ಜಾಸ್ತಿ ಮಾಡಿದ್ವಲ್ಲ, 40% ನಮ್ಮದೇ ಜಾಸ್ತಿ, ಹಂಗಾರೆ ನೀನು ಅಲ್ಲಿ ಓಡಾಡ್ತಾ ಇಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡೋಕ್ಕಾಗತ್ತಾ? ಹಂಗಲ್ಲ. ನಾವೆಲ್ಲ ಇದೇನು ಗೊತ್ತಾ, ಒಂದು ತಮಗೂ ನಾನು ಮನವಿ ಮಾಡ್ತೀನಿ, 46,000 ಶಾಲೆಗಳಿದ್ದಾಗ 1,000 2,000 ಕೊರತೆ ಇದೆ, ನಾನಿಲ್ಲ. ಅದನ್ನ ನೀಗಿಸ್ತಕ್ಕಂಥ ವ್ಯವಸ್ಥೆ ಮಾಡೋಣ ತಗೊಳ್ಳಿ. ಅದು ಹಂತವಾಗಿ ಆರಾಮಾಗಿ ಆಗುತ್ತೆ, ಏನು ಇದೇನಿಲ್ಲ. ಹಂಗಂದ ತಕ್ಷಣ ಇಡೀ ಶಿಕ್ಷಣ ಇಲಾಖೆಗೆ ಅನ್ವಯ ಮಾಡೋದಿದೆಯಲ್ಲ, ಯಾರೋ ಒಬ್ಬರು ಟೀಚರ್ ರೋಡ್ ಸರಿ ಇಲ್ಲ ಅಂತ ಹೋಗಿಲ್ಲ ಅಂದ ತಕ್ಷಣ ಈ 2.5 ಲಕ್ಷ ಟೀಚರ್ಸ್ ಓಡಾಡೇ ಇಲ್ಲ ಅಂತ ಹೇಳಿಬಿಟ್ರೆ ತಪ್ಪಾಗುತ್ತೆ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.